ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ಮನೇಲಿ ಹೇರ್ ಸೀರಮ್ ಮತ್ತು ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡಿದೆ ಫ್ರಮ್ ಸ್ಕ್ರ್ಯಾಚ್. ಅದು ನನಗೆ ವರ್ಕ್ ಆಗಿರೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ, ನಾನು ತುಂಬ ಹೇರ್ ಸ್ಟ್ರೈಟ್ನ ಯೂಸ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ನನಗೆ ಹೇರ್ ಫಾಲ್ ಆಗ್ತಿತ್ತು. ಆಗ ನಾನು ತುಂಬ ರಿಸರ್ಚ್ ಮಾಡಿ ಈ ಹೇರ್ ಸಿರಮ್ನ ನಾನೇ ಕಂಡಿಡ್ದಿತ್ತು. ಯಾವ್ಯಾವ ಇಂಗ್ರೀಡಿಯೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ತಂದು ಮಾಡಿದ ಸೀರಮ್. ಇದು ಟ್ರೈ ಮಾಡಿದೆ, ಬಟ್ ಇಟ್ ವಾಸ್ ಅ ಹಿಟ್. ನನಗೆ ಹೇರ್ ಫಾಲ್ ಆದ ತಕ್ಷಣ ನಾನು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಒಂದು ಸೀರಮ್ ತೊಗೊಂಡೆ. ಅದೇ ಸೀರಮ್ ಬಾಟಲ್ ಇದು. ಬಟ್ ಅದು ವರ್ಕ್ ಆಯಿತು, ಸ್ಟಾಪ್ ಆಯಿತು ಹೇರ್ ಫಾಲ್. ಬಟ್ ಅದೇನಂದರೆ ನಾವು ಲೈಫ್ ಟೈಮ್ ಅದನ್ನ ಯೂಸ್ ಮಾಡ್ತಾನೆ ಇರಬೇಕು. ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ನಾನು ಅದೇ ಸೀರಮ್ ಬಾಟಲ್ನ ಯೂಸ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ. ಆಮೇಲೆ 10 to 5 minutes ಕಂಟಿನ್ಯೂಸ್ ಆಗಿ ಮಸಾಜ್ ಮಾಡಿ. ನನ್ನ ಕೂದಲು ಏನು ಜಾಸ್ತಿ ಇಲ್ಲ, ಬಟ್ ಇದಕ್ಕಿಂತ ಅರ್ಧ ಆಯಿತು ಬಿಫೋರ್ ಐ ಯೂಸ್ ದಿಸ್ ಸೀರಮ್. ಸೊ ಜೆನ್ಯೂನ್ಲಿ ನಾನು ಇದನ್ನ ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಫಸ್ಟ್ ರೋಸ್ಮೆರಿನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ರೋಸ್ಮೆರಿ ಇಸ್ ವೆರಿ ವೆರಿ ಗುಡ್ ಫಾರ್ ಹೇರ್. ಈ ಥರ ಕಲರ್ ಬಿಡೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ರೋಸ್ಮೆರಿ ಮತ್ತು ವಾಟರ್ನ ಸೆಗ್ರಿಗೇಟ್ ಮಾಡ್ಕೋಬೇಕು. ಆಮೇಲೆ ಲವಂಗ, ಆಮೇಲೆ ಮೆಂತ್ಯ ಹಾಕೋಬೇಕು. ಇನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಈ ಥರ. ಈಗ ನೆಕ್ಸ್ಟ್ ಸ್ಟೆಪ್ ನಿಮಗೆ ಕಾಣ್ಬೋದು ಫೇಶಿಯಲ್ ಹೇರ್ಸ್. ಸೊ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಫೇಸ್ ವಾಶ್ ಮಾಡ್ಕೊ ಬಂದುಬಿಡ್ತೀನಿ. ಫೇಸ್ಗೆ ಕ್ಲೆನ್ಸರ್ ಅಪ್ಲೈ ಮಾಡ್ತೀನಿ, ಫುಲ್ ಫೇಸ್ಗೆ. ಕಣ್ಣೆಲ್ಲ ಉರಿತಾ ಇದೆ. ನೆಕ್ಸ್ಟ್ ನಾನು ಹ್ಯಾಂಡ್ಸಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಐ ಫೀಲ್ ಸೊ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಆಫ್ಟರ್ ಡೂಯಿಂಗ್ ದೀಸ್ ಥಿಂಗ್ಸ್. ನಾನೀಗ ವೈರಲ್ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಟರ್ಮರಿಕ್ ಪೌಡರ್ನ ಚೆನ್ನಾಗಿ 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 ರೋಸ್ಟ್ ಮಾಡ್ಕೋಬೇಕು. ಫ್ರೈ, ರೋಸ್ಟ್, ವಾಟ್ ಎವರ್ ಅದು ಮಾಡ್ಕೋಬೇಕು ಅಂಟಿಲ್ ಇಟ್ ಟರ್ನ್ಸ್ ಬ್ರೌನ್ ಕಲರ್. ಇಷ್ಟು ಬ್ರೌನ್ ಆಗಬೇಕಿದು. ಈಗ ಟರ್ಮರಿಕ್ಗೆ ಕಾಫಿ ಪೌಡರ್ ಮತ್ತು ಕರ್ಡ್ ಹಾಕೋಬೇಕು. ಆ್ಯಂಡ್ ಹನಿನೂ ಹಾಕೋಬೇಕಿತ್ತು, ಬಟ್ ನನ್ನ ಹತ್ರ ಇರಲಿಲ್ಲ. ಸ್ವಲ್ಪ ವಾಟರ್ ಫಾರ್ ಕನ್ಸಿಸ್ಟೆನ್ಸಿ. ಈಗ ಫೇಸ್ ಪ್ಯಾಕ್ ಇಸ್ ರೆಡಿ. ಸೊ ಫಸ್ಟ್ ಇದನ್ನ ಹ್ಯಾಂಡ್ಗೆ ಅಪ್ಲೈ ಮಾಡಿ ಆಮೇಲೆ ಫೇಸ್ಗೆ ಹಾಕ್ತೀನಿ. ಬಿಕಾಸ್ ಇರಲಿ ವಾಟ್ ಎವರ್ ಇಟ್ ಈಸ್, ಫೇಸಿಗೆ ಫಸ್ಟ್ ಯಾವತ್ತೂ ಹಾಕಬೇಡಿ. ಫಸ್ಟ್ ಹ್ಯಾಂಡ್ಗೆ ಹಾಕಿ ಆಮೇಲೆ ರಿಸಲ್ಟ್ ಬಂದಮೇಲೆ ಫೇಸ್ಗೆ ಹಾಕಿ. ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸ್ಬೇಕಂತ ಒಂದು ಕೈಗೆ ಹಾಕಿದ್ದೀನಿ ಫಸ್ಟ್. A few moments later. ಫುಲ್ ಕೈಯೆಲ್ಲ ನಂದು ಟರ್ಮರಿಕ್ ಕಲರ್ ಆಗಿಬಿಟ್ಟಿತ್ತು. ಅದು ಟ್ಯಾನ್ ರಿಮೂವ್ ಮಾಸ್ಕ್ ಅಂತ ಇತ್ತು, ಬಟ್ ನನಗೆ ಯಾವ ಟ್ಯಾನು ರಿಮೂವ್ ಆಗಿಲ್ಲ ಅನಿಸ್ತು. ಜಸ್ಟ್ ಆ ಎಲ್ಲೋ ವೈಬ್. ನಮ್ಮಮ್ಮ ಬೈತಾರೆ ಅಂದ್ಬಿಟ್ಟು ಫೇಸ್ಗೂ ಹಾಕ್ಬಿಟ್ಟು ಖಾಲಿ ಮಾಡಿಬಿಟ್ಟೆ. ಈಗ ನಾನು ಐ ಪ್ಯಾಡ್ಸ್ ಹಾಕ್ತಾಯಿದ್ದೀನಿ. ಲೆಟ್ಸ್ ಗೆಟ್ ಪ್ಯಾಂಪರ್ಡ್ ಅಂತ ಬರ್ತಿತ್ತು ನನ್ನ ವ್ಲಾಗಿಗೆ ಮ್ಯಾಚ್ ಆಗೋಕ್ಕೆ. ಈವನ್ ಐ ಪ್ಯಾಡ್ಸಲ್ಲೂ ಸೀರಮ್ ಇತ್ತು. ಸೊ ಐ ವಾಸ್ ಫೀಲಿಂಗ್ ಸೋ ರಿಫ್ರೆಶಿಂಗ್. ಅದು ಐ ಪ್ಯಾಡ್ಸ್ ಕೂಡ ಎಲ್ಲೋ ಆಗೋಯ್ತು. ಐ ಪ್ಯಾಡ್ಸ್ ಹಾಕ್ಕೊಂಡು ನನ್ನ ಫೇವ್ರೆಟ್ ಕಾರ್ಟೂನ್ ನೋಡ್ಕೊಂಡು ಮಲ್ಕೊಂಡೆ. ಅಟ್ಲೀಸ್ಟ್ ನನ್ನ ಜೆನ್ಯೂನ್ ರಿವ್ಯೂಗಾದರೂ ಯು ಹ್ಯಾವ್ ಟು ಲೈಕ್ ದಿಸ್ ವ್ಲಾಗ್. ದಿಸ್ ವಾಸ್ ಮೈ ಸೆಲ್ಫ್ ಕೇರ್ ಸೆಷನ್.